ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ರಾಜ್ಯದಲ್ಲಿ ನಡೆದಂತಹ 2 ಉಪಚುನಾವಣೆಗಳ ಬಳಿಕ ಇದೀಗ ರಾಜ್ಯದ ಜನರ ಚಿತ್ತ ಫಲಿತಾಂಶದತ್ತ ಎನ್ನುವಂತೆ ಮೇ 4ರಂದು ಹೊರಬೀಳುವಂತಹ ಫಲಿತಾಂಶದ ಮೇಲೆ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಚುನಾವಣೆಗಳ ಲೆಕ್ಕಾಚಾರ, ಸೋಲು ಗೆಲುವಿನ ಲೆಕ್ಕಾಚಾರ, ಮತದಾನದ ಪ್ರಮಾಣವನ್ನು ಲೆಕ್ಕಾಚಾರ ಅಂದ್ಕೊಂಥದ್ದು ಇಂಥ ಒಂದು ಪ್ರಕ್ರಿಯೆಗಳು ಎಗ್ಗಿಲ್ಲದೆ ನಡೆದಿದ್ದಾವೆ. ಈ ಒಂದು ಸುದ್ದಿ ಏನು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಕೂಡ ನ್ಯೂಸ್ 18 ಕನ್ನಡವನ್ನು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಿ. ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಎದುರಾಗಿತ್ತು. ಈ ಒಂದು ಉಪಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪ್ರತಿಷ್ಠೆಯ ಪಣವಾಗಿ ಪರಿಣಮಿಸಿತ್ತು. ಒಂದು ಕಡೆ ಸರ್ಕಾರಕ್ಕೆ ಈ ಒಂದು ಚುನಾವಣೆಗಳನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದ್ದರೆ ಬಿಜೆಪಿಗೆ ತಮ್ಮ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸುವಂತಹ ಒಂದು ಅವಕಾಶ ಬಂದಿತ್ತು. ಇದೇ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು, ನಾಯಕರು ಮತ್ತು ಮುಖಂಡರುಗಳು ಅತ್ಯಂತ ಪ್ರತಿಷ್ಠೆಯಿಂದ ಈ ಒಂದು ಚುನಾವಣೆಯನ್ನು ಎದುರಿಸಿದ್ದಾರೆ. ಅದಾದ ಬಳಿಕ ಮತದಾನ ಪ್ರಕ್ರಿಯೆ ಏಪ್ರಿಲ್ 9ನೇ ತಾರೀಕಿಗೆ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಸೋಲು ಗೆಲುವಿನ ಲೆಕ್ಕಾಚಾರ ಮತ್ತು ಯಾವ್ಯಾವ ಮುಖಂಡರುಗಳು ಏನೆಲ್ಲ ಒಳಹೊಡೆತಾಗಿರ್ಬೋದು, ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನು ತರಿಸ್ಕೊಳ್ಳುವಂತಹ ಕೆಲಸವನ್ನು ಎರಡೂ ಪಕ್ಷದ ನಾಯಕರು ಮಾಡಿದ್ದಾರೆ. ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಎನ್ನುವಂತೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಂತೂ ಕೂಡ ಬಹಿರಂಗವಾಗಿ ಅಲ್ಲಿರ್ತಕ್ಕಂತಹ ಅಸಮಾಧಾನ, ಪಕ್ಷ ವಿರೋಧಿ ಚಟುವಟಿಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರಮಗಳು ಕೂಡ ಆಗಿ ಹೋಗಿರುವಂಥದ್ದು. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಇಂಥ ಒಂದು ಚಟುವಟಿಕೆಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಈಗಾಗಲೇ ಆರಂಭದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 3 ಜನರ ವಿರುದ್ಧ ಇಲ್ಲಿನ ಜಿಲ್ಲಾಧ್ಯಕ್ಷರಾಗಿರುವಂತಹ SG ನಂಜನಮಠ ಅವರು ಒಂದಿಷ್ಟು ವರದಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿಯವರ ವಿರುದ್ಧವಾಗಿ ಈ ಒಂದು ಕಾಂಗ್ರೆಸ್ ಮುಖಂಡರುಗಳು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ವರದಿಯನ್ನು ಸಲ್ಲಿಸಿದರು. ಅದಾದ ಬಳಿಕ ಆ 3 ಜನರ ಮುಖಂಡರು ಪ್ರಮುಖವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಮತಗಿ ಪಟ್ಟಣದಲ್ಲಿ ಮುಖಂಡರಾಗಿರುವಂತಹ ಮುರುಗೇಶ್ ಕಡ್ಲಿಮಟ್ಟಿಯವರು, ಇವರು DCC ಬ್ಯಾಂಕ್ನ ಉಪಾಧ್ಯಕ್ಷರು ಕೂಡ ಹೌದು. ಇವರ ಜೊತೆಗೆ 2 ಮುಖಂಡರುಗಳು ಅಂದರೆ ಕಮತಗಿ ಪಟ್ಟಣ ಪಂಚಾಯತ್ನ ಸದಸ್ಯರುಗಳು ಕೂಡ ಆದಂಥವರು, ಒಬ್ಬರು ರಮೇಶ್ ಜಮಖಂಡಿ, ಮತ್ತೊಬ್ಬರು ಗುರು ಪಾಟೀಲ್. ಈ 3 ಜನರು ಕೂಡ ಈ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗಾಗಿ ಕೆಲಸವನ್ನು ಮಾಡಿದ್ದಾರೆ, ಎದುರಾಳಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಗಳನ್ನು ಹಾಕಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಇದೇ ಹಿನ್ನೆಲೆಯಲ್ಲಿ ಇವರಿಗೆ ಕಾರಣ ಕೇಳಿ ನೋಟಿಸನ್ನು ಕೂಡ ನೀಡಲಾಗಿತ್ತು. ಆ ಒಂದು ನೋಟಿಸಿಗೆ ಸೂಕ್ತವಾದಂಥ ಉತ್ತರವನ್ನು ನೀಡದಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರು ಈ 3 ಜನರನ್ನು ಇದೀಗ ಅಮಾನತುಗೊಳಿಸಿ ಆದೇಶವನ್ನು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಈ ಒಂದು 3 ಜನರು ಅಮಾನತಾಗಿದ್ದರೆ ಇನ್ನೂ ಕೂಡ ಅಂದರೆ ಪ್ರಮುಖ ಮುಖಂಡರುಗಳಿದ್ದಾರೆ. ಇದರಲ್ಲಿ ಯಾರ್ಯಾರು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಪ್ಪರವರ ಮೂಲಕವಾಗಿ CM ಆಗಿರ್ಬೋದು, DCM ಆಗಿರ್ಬೋದು, ಇವರು ಕೂಡ ವರದಿಯನ್ನು ತರಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಗೇ ಇಲ್ಲಿರ್ತಕ್ಕಂತಹ ಸೋಲು ಗೆಲುವಿನ ಲೆಕ್ಕಾಚಾರಗಳ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲಗಳು ಕೂಡ ಇರುವಂಥದ್ದು. ಯಾಕಂತಂದರೆ ಈ ಮತದಾನದ ಪ್ರಮಾಣವನ್ನು ಆಧರಿಸಿ ಇಲ್ಲಿ ಯಾರಿಗೆ ಎಷ್ಟು ಮತಗಳು ಬಿದ್ದಿದ್ದಾವೆ ಅನ್ನೋದ್ರ ಬಗ್ಗೆ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ 3-4 ದಿನಗಳ ಕಾಲ ಅತ್ಯಂತ ಹುರುಪಿನಿಂದ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರು ಕುಳಿತುಕೊಂಡು ಲೆಕ್ಕ ಹಾಕುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಸಣ್ಣದಾದಂಥ ಒಂದು ಬ್ರೇಕನ್ನು ಪಡೆದುಕೊಂಡಿದ್ರು. ಇದೀಗ ಫಲಿತಾಂಶದ ದಿನ ಹತ್ತಿರ ಬರ್ತಾ ಇದ್ದಂತೆ ಮತ್ತೊಮ್ಮೆ ಈ ಒಂದು ಫಲಿತಾಂಶದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳು ಕೂಡ ಎದುರಾಗಿರುವಂಥದ್ದು. ಇದರ ನಡುವೆ ಇದೀಗ ಪಕ್ಷ ವಿರೋಧ ಚಟುವಟಿಕೆಯನ್ನು ನಡೆಸಿದಂಥವ್ರಿಗೂ ಕೂಡ ಪಕ್ಷದಲ್ಲಿ ಶಿಸ್ತು ಕ್ರಮಗಳು ನಡೀತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಅದರ ಜೊತೆಗೇ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಹಣೆಬರ ಈಗಾಗಲೇ ಮತಪೆಟ್ಟಿಗೆಯಲ್ಲಿ ಬದ್ಧರಾಗಿರೋದ್ರಿಂದ ಮೇ 4ನೇ ತಾರೀಕಿಗೆ ಫಲಿತಾಂಶ ಹೊರಬಿದ್ದ ಬಳಿಕ ಈ ಒಂದು ಪಕ್ಷ ವಿರೋಧ ಚಟುವಟಿಕೆಗಳ ಬಗ್ಗೆ ಯಾವೆಲ್ಲ ರೀತಿಯಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.